ಸೊ ನಾನು ತಂದಿರೋದು ಚಂದ್ರಗಿರಿ ಅಂತೇಳಿ. ಒಂದು ಸಸಿಗೆ 25 ರೂಪಾಯಿ ಸಸಿ ಬಿತ್ತು. ಆ್ಯಂಡ್ ನನಗಿಲ್ಲಿ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿಸಿ 25 ರೂಪಾಯಿ ಸಸಿ ಬಿತ್ತಾಯ್ತಾ. ತಂದಾದ್ಮೇಲೆ ನಾನೊಂದು 2 ತಿಂಗಳು ನಾನು ಗೊಬ್ಬರ ಕೊಡಲಿಲ್ಲ ಗಿಡಗಳಿಗೆ. ಅದಾದ್ಮೇಲೆ ಫಸ್ಟ್ ಗೊಬ್ಬರ ಅಂತೇಳಿ ನಾನು 20-20-0-13 ಗೊಬ್ಬರ ಕೊಟ್ಟೆ. ಸೊ ಗೊಬ್ಬರ ಕೊಟ್ಟಾದ್ಮೇಲೆ ಚಿಗುರು ಸ್ಟಾರ್ಟ್ ಆಗುತ್ತೆ. ಚಿಗುರು ಸ್ಟಾರ್ಟ್ ಆಗ್ತಾ ಏನು ಮಾಡಬೇಕು, ಚಿವುಟ್ಬೇಕು. ತುದಿ ಚಿವುಟ್ತಾ ಇದ್ರೆ ಏನಾಗುತ್ತೆ, ಕೌಲ್ ಈ ಥರ ಬರುತ್ತೆ ಆಯಿತಾ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಇದಕ್ಕೆ ಸ್ಪ್ರಿಂಕ್ಲೈನ್ ಬೇಕಾಗಿರುತ್ತೆ. ಇಲ್ಲಿ ಮಾಡಿದ್ದು ನೋಡಿ, ಸ್ಪ್ರಿಂಕ್ಲೈನ್ ಬೇಕಾಗುತ್ತೆ. ಸ್ಪ್ರಿಂಕ್ಲೈನ್ ಯಾಕೆ ಅಂದರೆ ನಿಮಗೆ ವರ್ಷ ಫುಲ್ ಕಾಯಿ ಬಿಡ್ತಾ ಇರುತ್ತೆ. ಮೇನ್ ಇಂಪಾರ್ಟೆಂಟು ಫ್ಲವರಿಂಗ್ ಬಂದಾಗ ಸ್ಪ್ರಿಂಕ್ಲೈನ್ನ ಹೊಡಿಯೋದು ನಿಲ್ಲಿಸ್ಬೇಕು. ಆ ಟೈಮಲ್ಲಿ ಕಷ್ಟ ಆದರೂ ಪರವಾಗಿಲ್ಲ, ಹಾಯ್ವರಿ ಹಸ್ಬೇಕಾಗತ್ತೆ. ಯಾಕೆ ಅಂದರೆ ಹೂವಿಗೆ ನೀರು ಜಾಸ್ತಿ ಬಿದ್ದಷ್ಟು ಏನಾಗುತ್ತೆ, ಹೂವು ಟೆಚ್ಚಾಗುತ್ತೆ. ಸೊ ನೋಡಿ, ಕಾಯಿ ಈ ಥರ ಪಕ್ಕ ಇದ್ದಾಗ ಹೂವು ಟೆಚ್ ಆಯಿತು ಅಂದರೆ ಕೊಳಿತಾ ಬರುತ್ತೆ. ಆವಾಗ ಹಾಯ್ವರಿ ಹಸಿದ್ರೆ ನಿಮಗೆ ಇಳುವರಿ ಅನ್ನೋದು ಇನ್ನೂ ಡಬಲ್ ತ್ರಿಬಲ್ ಆಗ್ತಾ ಬರುತ್ತೆ. ಓಕೆನಾ. ನೀವು ಆ ಟೈಮಲ್ಲಿ ಅಂದರೆ ಸ್ಪ್ರಿಂಕ್ಲೈನ್ ನೋಡಿದ್ರೆ ಹೂ ಕೊಳೆಯೋ ಡ್ಯಾಮೇಜಸ್ ಜಾಸ್ತಿ ಇರುತ್ತೆ. ನಾವು ಸ್ಪ್ರೇ ಅಂತಾಗಲಿ ಏನೂ ಮಾಡಿಲ್ಲ ಇದಕ್ಕೆ. ಓಕೆನಾ, ಸ್ಪ್ರೇ ಏನೂ ಮಾಡಿಲ್ಲ. ಆ್ಯಂಡ್ ಈ ಸರಿ ಫಸ್ಟು ಪರವಾಗಿಲ್ಲ. ಹೋದ ಸರಿ ಅಷ್ಟೊಂದು ಜಾಸ್ತಿ ಬಂದಿರಲ್ಲ, ಈ ಸರಿ ಪರವಾಗಿಲ್ಲ ಅಂತ ಬರ್ತಾ ಇದೆ. ಓಕೆ, ಬಟ್ ಇನ್ನೂ ನಾನು ತಪ್ಪು ಮಾಡಿರೋದೇನು ಅಂದರೆ, ಸೊ 9 ಅಡಿ ರೌಂಡ್ ಫಿಗರ್ ಒಳಗಡೆ 2 ಗಿಡ ಹಚ್ಚಬೇಕಾಗಿತ್ತು. ಬಟ್ ಮಾಡಿರೋ ತಪ್ಪೇನಂದರೆ, ಇಲ್ಲಿ ನೋಡಿ, ಇಲ್ಲೂ ಹಚ್ಚಿದ್ದೀನಿ. ಈ 2 ಗಿಡದ ಮಧ್ಯೆ ಇಲ್ಲೂ ಹಚ್ಚಿದ್ದೀನಿ. ಸೊ ಇಲ್ಲೂ ಹಚ್ಚಿದ್ದೀನಿ. 9 ಅಡಿ ರೌಂಡ್ ಫಿಗರ್ ಒಳಗಡೆ 4 ಗಿಡ ಕೂರಿಸಿದ್ದೀನಿ. ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ನೆಲಕ್ಕೆ ಬಿಸಿಲು ಬೀಳಲ್ಲ, ಫಸಲು ಕಮ್ಮಿ ಬರುತ್ತೆ. ತೋಟಕ್ಕೆ ಎಷ್ಟು ಬಿಸಿಲು ಬೀಳುತ್ತೋ ಅಷ್ಟು ಚೆನ್ನಾಗಿ ನಮಗೆ ಕಾಫಿ ಒಂದೇ ಅಲ್ಲ, ಮೇನ್ ಇಂಪಾರ್ಟೆಂಟ್ ಅಡಿಕೆನೂ ಆಗಿರುತ್ತೆ. ಅಡಿಕೆಯಲ್ಲಿ ನಮಗೆ ಇಳುವರಿ ಡೌನ್ ಆಗುತ್ತೆ. ಓಕೆನಾ. ಸೊ ಹಾಗಾಗಿ ಹೇಳ್ತಾ ಇರೋದು, 9 ಅಡಿ ಮಧ್ಯದಲ್ಲಿ 2 ಗಿಡ ಸಾಕು. ಅತಿ ನಮಗೆ ಇಳುವರಿ ಜಾಸ್ತಿ ಬೇಕು ಅಂತ ಅಂದಾಗ ಏನಾಗುತ್ತೆ, ಒಂದು ತೊಗೊಳಕ್ಕೆ ಹೋದರೆ ಇನ್ನೊಂದು ಕಮ್ಮಿ ಆಗುತ್ತೆ. ಮೇಲ್ಗಡೆ ನಮಗೆ ಬೇಕು ಅಂದರೆ ಕೆಳಗಡೆನೂ ನಾವು ನೋಡಿ ತೊಗೋಬೇಕಾಗತ್ತೆ. ಸೊ 9 ಅಡಿ ರೌಂಡ್ ಫಿಗರ್ 2. ಆ್ಯಂಡ್ ನಾವು ನಾರ್ಮಲಿ ಕೊಡ್ತಾ ಇರೋದು ಈ ಥರ ಕಾಯಿ ಬಿಟ್ಟಾದಮೇಲೆ ನಾವು ಕೊಡ್ತಾ ಇರೋದೆಲ್ಲ ಸುಫಲನೇ 15 ಕೊಡ್ತಾಯಿದ್ದೀವಿ. ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ಮಾಡ್ಬೋದು. ಎಷ್ಟು ಅಂದರೆ ನಾವು ಚಿವುಡ್ತಾ ಇರಬೇಕು. ಈ ಚೂಟಿದ್ದೀವಿ ನೋಡಿ, ಈ ಥರ ಚೂಡ್ತಾ ಇರಬೇಕು. ಕೌಲು ಹೊಡಿತಾ ಇರುತ್ತೆ. ಇದು ಯಾಕೆ ಚೂಟೋದು ಅಂದರೆ, ಮೇಲ್ಗಡೆ ಗಿಡ ಬೆಳೀತು ಅಂದರೆ ಇಲ್ಲಿ ಹರೆ ಕಮ್ಮಿ ಆಗುತ್ತೆ, ಮತ್ತು ಫ್ಲವರಿಂಗ್ ಕಮ್ಮಿ ಆಗುತ್ತೆ, ಕಾಯಿ ಬಿಡೋದು ಕಮ್ಮಿ ಆಗುತ್ತೆ. ಚಿವುಡ್ತಾ ಇದ್ರೆ ಏನಾಗುತ್ತೆ, ನಮಗೆ ಕಾಯಿ ಚೆನ್ನಾಗಿ ಕಿತ್ಕೋಬೋದು, ಹೈಟ್ ಹೋಗಲ್ಲ ಗಿಡ. ಸೊ ನಾವೆಲ್ಲ ಚಿವುಟಿದ್ದೀವಿ. ಇಳುವರಿ ಸರಿ ಪರವಾಗಿಲ್ಲ, ಎಲ್ಲ ಇದಾಗಿದೆ. ಫಸ್ಟ್ ಟೈಮ್ ಬೇರೆ ಇದು, ಸೆಕೆಂಡ್ ಟೈಮ್ ಇದು ನಮ್ಮದು ಇಳುವರಿ ಬರ್ತಾ ಇರೋದು. ಸೊ ನಮ್ಮದೆಲ್ಲ ಮಾರ್ಕೆಟಿಂಗ್ ಬಂದಿದ್ದು ಚಿಕ್ಕಮಂಗ್ಳೂರಿಗೆ ತೊಗೊಂಡೋಗ್ಬೇಕು. ನಾವು ಪಲ್ಪ್ ಬೇರೆ ಇದೇನೂ ಮಾಡಲ್ಲ, ಸೇಮ್ ಕಾಯಿ ತೊಗೊಳ್ತೀವಿ, ಅಲ್ಲೋ ಕೊಟ್ಟು ಬರ್ತೀವಿ ಅಷ್ಟೇ. ನಮ್ಮ ಹತ್ರ ಪಲ್ಪಿಂಗ್ ಮಿಷಿನ್ ಎಲ್ಲ ಏನಿಲ್ಲ. ನಾವು ಹಚ್ಚಿರೋದು ಹೇಮಾವತಿ ಹಚ್ಚಿದ್ದೀವಿ. ಈ ಸರಿ ನಮ್ಮಲ್ಲೇ ಗಿಡಗಳು ಮಾಡಿದ್ದೀವಿ, ಬಟ್ ನಮ್ಮಲ್ಲಿ ಅದು ರಿಸಲ್ಟ್ ಬಂದಿಲ್ಲ. ನಾವು ಬಾಳೆಹೊನ್ನೂರಿಂದ ಸೀಡ್ಸ್ಗಳು ತಂದಿದ್ವಿ, ಬಟ್ ನಮಗೆ ಬರಲಿಲ್ಲ ಅದು. ಸೊ ನಿಮ್ಗೆ ಗಿಡ ಬೇಕು ಅಂದರೆ ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕಾಗತ್ತೆ. ಅದ್ರ ಬಗ್ಗೆ ಕಾಂಟ್ಯಾಕ್ಟ್ ನಂಬರ್ದು, ಚಿಕ್ಕಮಂಗ್ಳೂರವ್ರದ್ದು ಕಾಂಟ್ಯಾಕ್ಟ್, ನರ್ಸರಿಯವ್ರದ್ದು ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಬೇಕಾದರೆ ನೋಡಿ. ಸೊ ಈ ಥರ ಇದೆ. ಮೇನ್ ಇಂಪಾರ್ಟೆಂಟ್, ದಯವಿಟ್ಟು ಹೊಸ ಪ್ರತಿಭೆ ಬೆಳೆಸಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.